ಇವಾಗ ಒಂದಷ್ಟು ಲೆಕ್ಕಗಳು ಹೇಳ್ತೀನಿ ಯಾವ್ಯಾವ ಥರ ಅಂತ. ಮೊದಲನೇದೇನು ಅಂದರೆ ಇಲ್ಲಿ ಕೊಟ್ಟವ್ರೆ ಎ ಸ್ಕ್ವೇರ್ ಬಿ ಅಂದರೆ 196, ಎ ಬಿ ಸ್ಕ್ವೇರ್ ಅಂದರೆ 112, ಎ ಪ್ಲಸ್ ಬಿ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಯಾವ ಥರ ಮಾಡೋದು ಅಂದರೆ ಸಿಂಪಲ್ ಇದು. ಈ ಈಕ್ವೇಷನ್ನು ಡಿವೈಡ್ ಮಾಡಬೇಕು. ಆವಾಗ ಎ ಬೈ ಬಿ ಎಷ್ಟು ಅಂತ ಸಿಕ್ಕಿರ್ತದೆ ಹಂಗೆ ಸಿಂಪ್ಲಿಫೈ ಮಾಡಬೇಕು. ಎ ಸ್ಕ್ವೇರ್ ಬಿ ಬೈ ಎ ಬಿ ಸ್ಕ್ವೇರು ಇದು ಡಿವೈಡ್ ಮಾಡಿದಾಗ ಎಡಗಡೆ ಇರೋ ಪಾರ್ಟ್ಗಳು ಡಿವೈಡ್ ಮಾಡಬೇಕು, ಬಲಗಡೆ ಇರೋದು ಡಿವೈಡ್ ಆಯ್ತದೆ. ಅವಾಗ 196 ಬೈ 112 ಅಂತ. ಇವಾಗ ಏನಾಯ್ತದೆ ಇದರಲ್ಲಿ ಬಿಗೆ ಒಂದು ಬಿ ಕ್ಯಾನ್ಸಲ್ ಆಯ್ತದೆ. ಬಿ ಸ್ಕ್ವೇರಲ್ಲಿ 2 ಬಿ ಇಲ್ಲಿ ಎ ಒಂದು ಸತಿ ಎ ಇಲ್ಲಿ ಎ ಸ್ಕ್ವೇರ್ ಅಂದರೆ ಎ ಟೈಮ್ಸ್ ಆಫ್ ಎ 2 ಇರ್ತದೆ, ಒಂದು ಎ ಕ್ಯಾನ್ಸಲ್ ಆಯ್ತದೆ. ಇವಾಗ ಇಲ್ಲೇ ಉಳಿತು ಎ ಬೈ ಬಿ ಅಂತ ಉಳಿತು. ಅಲ್ಲಿ 14 ಡಿವೈಡ್ ಮಾಡಬೇಕು. 14 ಇಂಟ್ಲಿ 112 ಇದು 14 5ಲಿ 70, 14 6ಲಿ 84, 14 6ಲಿ 84, 14 7ಲಿ 98, 14 8ಲಿ 112, 14 14ಲಿ 196, 14 10ಲಿ 140, 14 4ಲಿ 56, 14 14ಲಿ 196 ಆಯ್ತದೆ. ಮತ್ತೆ ಡಿವೈಡ್ ಮಾಡ್ಬೋದು 2 4ಲಿ 2 7ಲಿ ಅಂತ 7 ಬೈ 4 ಅಂತ ಆಯ್ತದೆ. ಈ ಬಿನ ಆ ಕಡೆ ಕಳಿಸಿದ್ರೆ ಇಲ್ಲಿ ಬಂದಿರ್ತದೆ ಎ ಈಕ್ವಲ್ ಟು ಎಷ್ಟು ಅಂದರೆ 7 ಬೈ 4 ಬಿ ಅಂತ. ಇವಾಗೇನು ಕಂಡುಹಿಡಿಬೇಕು, ಎ ಪ್ಲಸ್ ಬಿ ಕಂಡುಹಿಡಿಬೇಕು. ಈಗ ಅದು ಎ ಮತ್ತು ಬಿ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಕೆ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಹಾಕಬೇಕು. ಎ ಬಿ ಸ್ಕ್ವೇರ್ ಈಕ್ವಲ್ ಟು 112 ಅಂತ ಕೊಟ್ಟವ್ರೆ. ಇವಾಗ ಇಲ್ಲಿ ಎ ಬದಲು ಅದು ಹಾಕಬೇಕು. 7 ಬೈ 4 ಬಿ ಟೈಮ್ಸ್ ಆಫ್ ಬಿ ಸ್ಕ್ವೇರ್ ಅಂತ ಮಾಡಿದಾಗ ಇದು 112 ಆಯ್ತದೆ. ಬಿ ಪವರ್ ಆಫ್ 1 ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಬಿ 2 ಸತಿ ಗುಣಿಸವ್ರೆ, ಇಲ್ಲಿ 1 ಸತಿ ಗುಣಿಸವ್ರೆ, ಟೋಟಲಾಗಿ ಬಿ ಕ್ಯೂಬ್ ಅಂತ ಆಯ್ತದೆ. ಇಲ್ಲಿ 7 ಬೈ 4 ಟೈಮ್ಸ್ ಆಫ್ 112 ಆಗಿರ್ತದೆ. 7 ಬೈ 4 ಆ ಕಡೆ ಹೋದಾಗ 4 ಬೈ 7 ಆಯ್ತದೆ. ಇಲ್ಲಿ ಅದು ಯಾಕೆ ಆ ಥರ ಆಯ್ತದೆ ಅಂದರೆ ಇಲ್ಲಿ ಕೆಳಗಿರೋ 4 ಆ ಕಡೆ ಹೋದಾಗ ನ್ಯೂಮರೇಟ್ರಿಗೆ ಬರ್ತದೆ, ಮೇಲಿರೋ 7 ಆ ಕಡೆ ಹೋದಾಗ ಕೆಳಗಡೆ ಡಿನಾಮಿನೇಟ್ರಿಗೆ ಬಂದಿರ್ತದೆ. ಇವಾಗ 7ರಿಂದ ಹೊಡಿಬೋದು ಅದನ್ನು. 14 ಇಂಟ್ಲಿ 112, ಅದೇ ಥರ 7 16ಲಿ ಥರ 7 1ಲಿ 7 1ಲಿ 7, 4 7 6ಲಿ 42. ಅಲ್ಲಿಗಿದೇನಾಯಿತು ಬಿ ಕ್ಯೂಬ್ ಈಕ್ವಲ್ ಟು 16 4ಲಿ 64 ಅಂತ ಆಯಿತು. 64 ಈ ಥರ ಬರಿಬೋದು. ಯಾವ ಥರ 64 ನೋಡಿದ್ಬಿಟ್ಟು 4ರಿಂದ 4 16ಲಿ 64, 4 4ಲಿ 16, 4 ಕ್ಯೂಬ್ ಅಂತ ಬರಿಬೋದು 64ನ. ಬಿ ಕ್ಯೂಬ್ ಈಕ್ವಲ್ ಟು 4 ಕ್ಯೂಬು, ಎರಡು ಕಡೆನೂ ಕ್ಯೂಬ್ ಆಗಿರೋದ್ರಿಂದ ಬಿ ಈಕ್ವಲ್ ಟು ಎಷ್ಟಾಯಿತು 4 ಆಯಿತು. ಅದು ಬಿ ವ್ಯಾಲ್ಯೂ. ಎ ಅಂದರೆ ಎಷ್ಟು ಅಲ್ಲಿ ಕೊಟ್ಟಿರೋದು 7 ಬೈ 4 ಟೈಮ್ಸ್ ಆಫ್ ಬಿ, ಅದನ್ನು ಬರಿಬೇಕಿಲ್ಲಿ. ಎ ಅಂದರೆ 7 ಬೈ 4 ಟೈಮ್ಸ್ ಆಫ್ ಬಿ ಅಂತ. ಎ ಅಂದರೆ ಎಷ್ಟು 7 ಬೈ 4 ಟೈಮ್ಸ್ ಆಫ್ ಬಿ ಅಂದರೆ ಎಷ್ಟು 4, 4 1ಲಿ 4 1ಲಿ ಎ ಅಂದರೆ 7 ಆಯ್ತದೆ. ಇವಾಗ ಬಿ ಅಂದರೆ 4, ಎ ಅಂದರೆ 7. ಅಲ್ಲಿ ಕೇಳಿರೋದು ಎ ಪ್ಲಸ್ ಬಿ ಅಂದರೆ ಇಲ್ಲಿ ಎ ಪ್ಲಸ್ ಬಿ ಅಂದರೆ 7 ಪ್ಲಸ್ 4 ಎಷ್ಟು 11. 11 ಅದ್ರ ವ್ಯಾಲ್ಯೂ ಎ ಪ್ಲಸ್ ಬಿದು. ಅದೇ ಥರ ಇದ್ರದ್ದು ಕಂಡುಹಿಡಿಬೇಕು. 49 ಪ್ಲಸ್ 9 ಸ್ಕ್ವೇರ್ ಬೈ √25 ಅಂತ. ಇದು ಯಾವ ಥರ ಕಂಡುಹಿಡಿಯೋದು, ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಇವಾಗ 49 ಹಂಗೆ ಉಳಿದಿರ್ತದೆ. 9 ಸ್ಕ್ವೇರ್ ಅಂದರೆ ಎಷ್ಟು 9 81, ಇದು ಪ್ಲಸ್ 81 ಡಿವೈಡೆಡ್ ಬೈ √25 ಏನಂತ ಬರಿಬೋದು 25ನ 5 5ಲಿ 25 ಅಂತ ಬರಿಬೋದು. 5 5ಲಿ 25 ಅಂತ ಬರೆದ್ರೆ 5 ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಇದು √5 ಸ್ಕ್ವೇರ್ ಅಂತ ಬರೆದ್ಬಿಟ್ಟು ಸ್ಕ್ವೇರ್ ರೂಟು ಆಯ್ತದೆ. ಇಲ್ಲಿ 49 ಪ್ಲಸ್ 81 ಅಂದರೆ 130. 130 ಡಿವೈಡೆಡ್ ಬೈ ಸ್ಕ್ವೇರ್ ರೂಟು ಹೋಗಿ 5 ಉಳಿದಿರ್ತದೆ. 5 1ಲಿ 5 2ಲಿ 10, 5 6ಲಿ 30, 26 ಆಗಿರ್ತದೆ. ಹಂಗಾಗಿ ಇದರದ್ದು ಸಿಂಪ್ಲಿಫೈ ಮಾಡಿದಾಗ 26 ಬಂದಿರ್ತದೆ. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈ ಲೆಕ್ಕ √100 ಬೈ √114, ಇಲ್ಲೇನು √100 ಬೈ √144 ಡಿವೈಡೆಡ್ ಬೈ 1/6 ಅಂತಾಗಾಯ್ತು. ಇಲ್ಲೇನಂತ ಬರಿಬೋದು ಇದರಲ್ಲಿ √100ನ 100 ಏನಂತ ಬರಿಬೋದು 10 ಟೈಮ್ಸ್ ಆಫ್ 10, ಇಲ್ಲ 10 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ 144ನ 12 ಟೈಮ್ಸ್ ಆಫ್ 12 ಅಂತ ಬರಿಬೋದು. 12 10ಲಿ 120, 12 2ಲಿ 24, 144. ಇವಾಗ 12 ಸ್ಕ್ವೇರ್ ಅಂತ ಬರಿಬೇಕು. ಇದೆಷ್ಟಾಯ್ತದೆ √10 ಸ್ಕ್ವೇರ್ ಬೈ √12 ಸ್ಕ್ವೇರ್ ಡಿವೈಡೆಡ್ ಬೈ 1/6. ಸ್ಕ್ವೇರ್ ರೂಟ್ ಹೋಯ್ತದೆ, ಸ್ಕ್ವೇರ್ ರೂಟ್ ಹೋಗಿರ್ತದೆ.
10/12 ಡಿವೈಡೆಡ್ ಬೈ 1/6. ಇಲ್ಲಿ 2 5 10, 2 6 12. ಇಲ್ಲಿ ಎಷ್ಟಾಯಿತು? 5/6 ಡಿವೈಡೆಡ್ ಬೈ 1/6. ಇವಾಗ ಎಷ್ಟಾಯ್ತದೆ ಇದು? ಈ ಥರ ಡಿವೈಡ್ ಮಾಡಿದ್ರೆ 5/6 ಡಿವೈಡೆಡ್ ಬೈ 1/6 ಅಂತ ಆಯ್ತದ. ಇಲ್ಲಿ ನ್ಯೂಮರೇಟ್ರಲ್ಲಿರೋ ಡಿನಾಮಿನೇಟ್ರ್ ಕೆಳಗಡೆ ಬರ್ತದ, ಡಿನಾಮಿನೇಟ್ರಲ್ಲಿರೋ ಡಿನಾಮಿನೇಟ್ರ್ ಮೇಲ್ಗಡೆ ಹೋಗಿರ್ತದ. ಯಾವ ಥರ ಅಂದರೆ 5 ಟೈಮ್ಸ್ ಆಫ್ 6 ಆಯ್ತದ, ಇದು ಮೇಲೆ ಹೋಗಿ 6 ಕೆಳಗಡೆ ಬಂದಿರ್ತದೆ, 6 ಟೈಮ್ಸ್ ಆಫ್ 1 ಅಂತ. ಇವಾಗ ಎಷ್ಟು? 6 1 1 6 1 1 6 5 ಉಳಿದಿರ್ತದ. ಇದೆಲ್ಲ ಸಿಂಪ್ಲಿಫೈ ಆದಮೇಲೆ ಉಳಿಯೋದು 5 ಅಂತ. ಬಾಯ್.